ನಮಸ್ತೆ. ಇಲ್ಲಿ ಆ, ಒಂದು ವಿಶೇಷವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಾಡಿನ ಜನತೆಗೆ. ಆ, ರವಿ ಸ್ವಾಮಿ ಅಂತ ಹೇಳಿ ನೋಡಿ, ಸೊಪ್ಪು ಕಾಣಿಸ್ತಾ ಇದೆ ಅಷ್ಟೇ. ಇನ್ನು ಪ್ರತಿದಿನ ಇವರು ನಾನು ನೋಡ್ತಾನೇ ಇದ್ದೀನಿ. ಹೀಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರ ವಿಶೇಷವಾದ ಸೊಪ್ಪಿನ ವ್ಯಾಪಾರ ಕೂಡ ಇದೆ. ಸರ್ ನಮಸ್ತೆ. ಪ್ರತಿದಿನ ನೀವು ಸೊಪ್ಪನ್ನ ಮಾರ್ತಾ ಇರ್ತೀರಾ, ನಿಮ್ಮ ಬಗ್ಗೆ ಏನಾದ್ರು ವಿಷಯ ಹೇಳ್ತೀರಾ? ಸ್ವಾಮಿ, ಹಿಂದೆ ನಾನು ಸನಿಮಾತ್ಮ ಗುಡ್ಡಪ್ಪ. ಆದರೆ ನಮ್ಮೂರಿನವ್ರು ಜಾಗ ಬರ್ಕೊಟ್ರು, ಚೆನ್ಗಾಳ ತಮ್ಮೆ ಕೊಟ್ಟರು, ದೇವಸ್ಥಾನ ಕಟ್ಸೋದ್ರು. ಆದೇಕೂ ಬರಲಿ ನಷ್ಟೇ ಬರಲಿ ನಿಮಗೆ ಸೇರಿರ್ತಕ್ಕದ್ದು ಅಂತ ನಮ್ಮ ಅಯ್ಯ ಏಳೂರು ಪಟೇಲ. ಆಗೇನಾಗೋಯ್ತು, ಕುಮಾರಸ್ವಾಮಿಯವ್ರು ಮುಖ್ಯಮಂತ್ರಿ ಆದಾಗ ದೇವಸ್ಥಾನಗಳು ತಾವು ಗಲೀಜಿರಬೇಡ್ದು ಅಂತ ಗಾರೆಗೆ ಪಂಚಾಯತಿ ಕಳಿಸಿದ್ರು. ಯಜಮಾನ್ರುಗಳು 4-5 ಜನ ಸೇರ್ಕೊಂಡು ಜನಗಳ ಥರ ಎತ್ಕೊಡಪ್ಪ ಅಂತ ನಾವು ಪರ ಮಾಡ್ತೀವಿ, ಮಿಕ್ಕದ ಬಡ್ಡಿ ಬೆಳೆಸ್ತೀವಿ ಅಂದ್ಬಿಟ್ಟು ಬಡ್ಡಿಗೆ ಬಿಟ್ರು. 3 ವರ್ಷ ಆದಮೇಲೆ ಏನು ಮಾಡಿದ್ರು, ಎಲ್ಲನೇ ವರ್ಷಕ್ಕೆ 1 ಲಕ್ಷ ತಿನ್ಕತ್ತಿದ್ರು. ಕೆವಡೈನವ್ರಿಗೆ ಹೋಗಿ ಹೇಳಿದೆ ನಾನು, ಅಪ್ಪ ಹಿಂಗೆ ಮಾಡ್ತಾರೆ, ಬ್ಯಾಂಕ್ ಹಾಕಿ ಬಿಡಪ್ಪ ಅಂತ. ಯಾವ ದೇವಸ್ಥಾನ ಅಂತ ನೋಡೋಣ ಅಂತ ಅಂದ್ಬಿಟ್ರು ಗೌಡ್ರು. ಹೋಗಿ ಹೇಳಿದ್ನಲ್ಲ ಅಂದ್ಬಿಟ್ಟು ಹಳ್ಳಿ ಕಟ್ಟಿದ್ರು, ಕಿಡಿಕೊಂಡು ನಾನು ಚಪ್ಪಲಿ ಕಾಲಲ್ಲಿ ತುಳಿದ್ರು. ತುಳಿತೆ ನಾನು ಏನು ಮಾಡ್ಬಿಟ್ಟೆ, ಬುಟ್ಟಿ ಹೋಗಿ DKC ಕೋರಣ್ಣ ತೋಟಕ್ಕೆ ಸೇರ್ಕೊಂಡೆ. ಅಲ್ಲಿಂದ ಬಂದೆ, ಇದು ಮಾಡ್ಕೊಂಡು ಆಯ್ತು. ಆಮೇಲೆ ಒಂದೇಳಿಗೆ ಸೊಪ್ಪಿನ ವ್ಯಾಪಾರ ಇಟ್ಕೊಂಡೆ. ಆ ಭಗವಂತ ನನಗೆ ಒಳ್ಳೇದು ಮಾಡ್ದ. ಸೊಪ್ಪಿನ ವ್ಯಾಪಾರ ಮಾಡಿ ಈಗ ನಂದು ಹಬ್ಬ ಆಯ್ತು ತೀರ್ಮಾನ. ಒಂದೆಳಿಗೆ ಸೊಪ್ಪು, ಗಣಿಕೆ ಸೊಪ್ಪು, ಒಣಗೊನೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಚೌಡೇನವ್ರಿಗೆ ಶಿಷ್ಯ, ರಾಮನಿಗೆ ಬೆಂಬಲ, ಅಂಬರೀಷ ಅಭಿಮಾನಿ, ಜಯರಾಮಣ್ಣನ ತಮ್ಮ, ಮಾದೇಗೌಡರ ಮೊಮ್ಮಗ ಅಂತ ನಾನು ಹಾಡು ಹೇಳ್ಕೊಂಡು ಆರ್ಡ್ರ್ ಹೋಗೋಕೆ ಇದು ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೇಳಿ ನೋಡವ ಅದನ್ನ. ಒಂದೆರಿಗೆ ತಕಳೆ, ಗಣಿಕೆ ತಕಳೆ, ಪಾಲಕ್ ತಕಳೆ, ಮೆಂತ್ಯ ತಕಳೆ, ಕೊತ್ತಿಮೀರಿ ತಕಳೆ, ಚೌಡಯ್ಯನವ್ರಿಗೆ ಶಿಷ್ಯ, ರಾಮಣ್ಣವ್ರಿಗೆ ಬೆಂಬಲ, ಅಂಬರೀಷ ಅಭಿಮಾನಿ, ಜಯರಾಮಣ್ಣನ ತಮ್ಮ, ಮಾದೇಗೌಡ್ರ ಮೊಮ್ಮಗ, ನಾನು ಕನಪ್ಪ. ಒಂದೆರಿಗೆ ಸೊಪ್ಪು, ಒಣಗೊನೆ ಸೊಪ್ಪು. ನಮಸ್ಕಾರ ಸರ್, ಒಳ್ಳೆಯದಾಗಲಿ. ನಿಮಗೆ ಸಂಕ್ರಾಂತಿಯ ಶುಭಾಶಯಗಳು. ನೀವು ಕೂಡ ಜನತೆಗೆ ಹೇಳ್ತೀರಾ ಶುಭಾಶಯ? ಹೇಳ್ತೀವಿ ಸ್ವಾಮಿ. ನಾನು ಆದಷ್ಟಕ್ಕೆ ಏನು ಮಾಡ್ತೀನಿ, ಸೊಪ್ಪು ಮಾರ್ಕೋತೀನಿ. ಬೆಳಗ್ಗೆ 1 ಟ್ರಿಪ್ ಬರ್ತೀನಿ, ಸಾಯಂಕಾಲ 1 ಟ್ರಿಪ್ ಬರ್ತೀನಿ. ಗದ್ಗೊಳ್ತಾವು ಅವರು ಇವರು ಕಪ್ಪು ಕಡಿಯಲ್ಲಿ 100 ರೂಪಾಯಿ ಬಡವ್ರಿಗೆ ಕಾಫಿ ಕುಡಿಸ್ತೀನಿ. ನನಗೂ ಸುಮಾರು ಜನ ಬಟ್ಟೆ, ಬರೀ ಅಂಗಿ, ಚಡ್ಡಿ ಎಲ್ಲ ಕೊಟ್ಟವ್ರೆ. ಈ ಹಣ್ಣು ಹಂಪ್ಲ ರೋಡಲ್ಲಿ ಸಾರ್ಕೊಯ್ತಾರೆ, ಕೂಗಿ ಕಿತ್ತಿ ಹಣ್ಣು, ಸೇಬು ಹಣ್ಣು, ಮಾವಿನ ಹಣ್ಣು. ಹೋದ್ಮೇಲೆ ಸೊಪ್ಪು ಕೊಟ್ಟರೆ ಊಟ ತಿಂಡಿ ಎಲ್ಲನೂ ಕೊಡ್ತಾವ್ರೆ ಕಣ. ಹೊಸ ವರ್ಷಕ್ಕೆ ಏನಾರು ಸಂಕ್ರಾಂತಿಗೆ ಹೇಳ್ಬಿಡ್ತೀರಾ ಮಂಡ್ಯ ಜನತೆಗೆ? ಮಂಡ್ಯ ಜನತೆಗೆ ಎಲ್ಕ ಪ್ರಪಂಚದಲ್ಲಿ ಅಕ್ಕ ತಂಗಿರಿಗೆ, ಅಣ್ಣ ತಮ್ಮದಿರಿಗೆ, ಹೌದಿರಿಗೆ, ಅಕ್ಕರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ರವ. ಸಂಕ್ರಾಂತಿ ಶುಭಾಶಯ. ಸಂಕ್ರಾಂತಿ ಶುಭಾಶಯ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಒಂದು ಕೆಲಸ ಮಾಡೋ, ಕರ್ಪೂರ ಗಂಧಕಡ್ಡಿಯೆಲ್ಲ ನೀಚೆ ಎಸಿ ಒಳಗಡೆ ಕೊಡಬೇಡಿ, ಹಾಸಿಗೆ ಸಿಗ್ತಾರೆ. ಹೋದರೆ ಕಾಗಪ್ಪನಿಗೆ ಒಂದಷ್ಟು ಕಡಲೆಪುರಿ ತಕೋಗಿ, ಈಚೆ ಕಾಗಪ್ಪನ ಕಡಲೆಪುರಿ ಹಾಕಿ ತಿನ್ನಲಿ. ನಿಮಗೆ ಶನಿದೇವ ಹೆಗಲೇ ಇರುವುದಿಲ್ಲ.